ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಅಸ್ತು ಎಂದ ಬಿಎಂಆರ್ಸಿಎಲ್. ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಒಪ್ಪಿಗೆ ಸಿಕ್ಕಿದೆ. ರಾಜ್ಯ ಸರ್ಕಾರದ ಅನುಮತಿಗಾಗಿ ಮೆಟ್ರೋ ಕಾಯ್ತಾ ಇದೆ. ಟಿಕೆಟ್ ದರ 5% ಏರಿಕೆ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕಳೆದ ವರ್ಷ ಮೆಟ್ರೋ ಟಿಕೆಟ್ ದರ 71.5% ಹೆಚ್ಚಳವಾಗಿತ್ತು. ಈ ಬಾರಿಯೂ ರೈಲು ದರ ಏರಿಕೆಗೆ ತೀರ್ಮಾನಿಸಿದಂತಹ ಸಮಿತಿ ಶಿಫಾರಸಿನ ಮೇರೆಗೆ ಪ್ರತಿ ವರ್ಷ ದರ ಏರಿಕೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಎಫ್ಎಫ್ಸಿಯ ಶಿಫಾರಸು ಆಧಾರದ ಮೇಲೆ ಪ್ರತಿ ವರ್ಷ ದರ ಏರಿಕೆಗೆ ನಿರ್ಧಾರವನ್ನು ಮಾಡಲಾಗ್ತಾ ಇದೆ. ಸದ್ಯ ಸರ್ಕಾರದ ಅನುಮತಿಗಾಗಿ ಬಿಎಂಆರ್ಸಿಎಲ್ನವರು ಕಾಯ್ತಾ ಇದ್ದಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷ ನೀವು ಮೆಟ್ರೋ ಟ್ರೈನ್ ದರವನ್ನು ಏರಿಕೆ ಮಾಡ್ಕೊಂಡು ಹೋಗ್ತಾನೇ ಇರಿ. ಪ್ರಯಾಣಿಕರ ಸಂಖ್ಯೆನೂ ಕೂಡ ಕಡಿಮೆ ಆದಾಗ ನಿಮಗೆ ಬುದ್ಧಿ ಕಲಿಸಬೇಕಾದಂತಹ ಪರಿಸ್ಥಿತಿ ನೀವೇ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಿ. ಪ್ರತಿ ವರ್ಷವೂ ದರ ಏರಿಕೆ ಮಾಡಿದ್ರೆ ಬೇರೆ ಯಾವ ಒಂದು ಭಾಗದಲ್ಲೂ ಇಲ್ಲದೆ ಇರುವಂತಹ ಮೆಟ್ರೋ ದರ ಬೆಂಗಳೂರಿನಲ್ಲಿಯೇ ಜಾಸ್ತಿ ಇದೆ. ಈಗಾಗಲೇ ಟ್ರಾಫಿಕ್ನ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ. ಆ ಮೆಟ್ರೋ ಮೊರೆ ಹೋಗ್ತಾ ಇರೋದನ್ನೇ ಈ ಬಿಎಂಆರ್ಸಿಎಲ್ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಕೊಡ್ತಾ ಇರುವಂತಹ ಸೇವೆಯಲ್ಲೂ ಕೂಡ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಏರಿಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಅಪ್ಪ ಮೆಟ್ರೋ ಸವಾಸನೇ ಬೇಡ ಅಂತ ಹೇಳಿ ಕೈ ಮುಗಿದ್ಬಿಟ್ಟು 1 ಅವರ್ ಮುಂಚೆನೆ ಬಸ್ಗೆ ನಾವು ಹೋಗೋಣ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕಣ್ಣ ಮುಂದೆ ಕಾಣಿಸ್ತಾ ಇದೆ.